हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट्स, आज बेसिक हिंदी कोर्स का 8वां दिन है, यानी 8वीं कक्षा। और आज आपको टेंसेस पार्ट पढ़ाने जा रहा हूँ या पढ़ाऊँगा। आज टेंसेस का मीनिंग है हिंदी में काल, काल परिवर्तन। काल परिवर्तन यानी टेंसेस कहने से हिंदी में काल होता है। काल का अर्थ होता है समय, समय यानी टाइम। सो टाइम यानी काल में कितने प्रकार है? काल में क्या 3 प्रकार होते हैं: वर्तमान काल, भूतकाल, भविष्यत काल। सो इन तीनों कालों में सेंटेंस बनाने के लिए आना चाहिए। स्टूडेंट्स, ಇವತ್ತು ನಾನು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ಇವತ್ತು ಟೆನ್ಸಸ್ ಪಾರ್ಟ್ ಕಲಿಸ್ಕೊಡ್ತಾ ಇದ್ದೀನಿ. ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕು, ಸೆಂಟೆನ್ಸ್ ಹೇಗೆ ಮಾಡಬೇಕು, ಅದು ಬರೋದು ಎದರಲ್ಲಿ ಅಂದರೆ ಟೆನ್ಸಸ್ಸಲ್ಲಿ ಬರುತ್ತೆ. ಏನೇ ಕಾಲ ಪರಿವರ್ತನ ಅಂತ. ಕಾಲ ಅಂದರೆ ಸಮಯ. ಈ ಕಾಲದಲ್ಲಿ ಎಷ್ಟು ಪ್ರಕಾರಗಳಿವೆ ಅಂದರೆ 3 ಇದೆ: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಹಿಂದಿಯಲ್ಲಿ ಏನು ಅನ್ಬೇಕಂದ್ರೆ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ, ಫ್ಯೂಚರ್ ಟೆನ್ಸ್ ಅಂದರೆ ಭವಿಷ್ಯತ್ ಕಾಲ. ಸೊ ಈ 3 ಕಾಲದಲ್ಲಿ ಸೆಂಟೆನ್ಸ್ ಹೇಗೆ ಮಾಡಬೇಕು ಅದನ್ನು ನಾನು ಕಲಿಸ್ಕೊಡ್ತೀನಿ. ಸೊ ಆಲ್ರೆಡಿ 2 ಸ್ಟೆಪ್ ಮುಗಿಸಿದ್ದೀನಿ 7ನೇ ಕ್ಲಾಸಲ್ಲಿ. ಅಕ್ಷರ ಜ್ಞಾನವನ್ನು ನೀವು ಪಡ್ಕೊಂಡಿದ್ದೀರಾ. ಆಮೇಲೆ ಹೆಚ್ಚು ಕಡಿಮೆ 150 ವರ್ಡ್ಸ್ ನಾನು ನಿಮಗೆ ಕೊಟ್ಟಿದ್ದೀನಿ. ಆ ವರ್ಡ್ಸ್ ಎಲ್ಲ ನೀಟಾಗಿ ಓದ್ಕೊಂಡ್ಬಿಡಿ. ಸೊ ಇವತ್ತು ನಾನು ನಿಮಗೆ ಕಲಿಸೋದು ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕು, ವಾಕ್ಯ ರಚನಾ ಹೇಗೆ ಮಾಡಬೇಕು, ಅದು ನೀಟಾಗಿ ಕಲಿಸ್ಕೊಡ್ತೀನಿ. ಸೊ ಇವಾಗ ನಮಗೆ ಸೆಂಟೆನ್ಸ್ ಮಾಡಲಿಕ್ಕೆ ಏನು ಬೇಕಂದರೆ ಸಬ್ಜೆಕ್ಟ್ ವರ್ಡ್ಸ್ ಬೇಕು. ಆ ಸಬ್ಜೆಕ್ಟ್ ವರ್ಡ್ಸ್ ಯಾವುವು ಇವೆ? ಸಬ್ಜೆಕ್ಟ್ ವರ್ಡ್ಸ್ ಅಂದರೆ ಯಾವುವು ವರ್ಡ್ಸ್ಗಳು? ಆಮೇಲೆ ಆಬ್ಜೆಕ್ಟ್ ವರ್ಡ್ಸ್ಗಳು ಬೇಕು. ಆಮೇಲೆ ವರ್ಬ್ ವರ್ಡ್ಸ್ಗಳು ಬೇಕು. ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್. ಕರ್ತ ಶಬ್ದಗಳು, ಕರ್ಮ ಶಬ್ದಗಳು, ಕ್ರಿಯಾ ಶಬ್ದಗಳು. ಈ 3 ಪ್ರಕಾರದ ಶಬ್ದಗಳು ನಮಗೆ ಬೇಕು. ಸೊ ಒಂದೊಂದು ಸಾರಿ ನಾವು ಏನು ಮಾಡ್ತೀವಿ, ವಿದೌಟ್ ಸಬ್ಜೆಕ್ಟ್ ವರ್ಡ್ಸ್ ಆಲ್ಸೋ ವಿ ಕ್ಯಾನ್ ಮೇಕ್ ಎನಿ ಸೆಂಟೆನ್ಸ್. ಅಂದರೆ ಸಬ್ಜೆಕ್ಟ್ ಇಲ್ಲ ಅಂದರೂ ಮಾಡ್ತೀವಿ, ಆಬ್ಜೆಕ್ಟ್ ವರ್ಡ್ ಇಲ್ಲ ಅಂದರೂ ಮಾಡ್ತೀವಿ. ಸೊ ಬಟ್ ನಾವು ಇವಾಗ 0 ಇಂದ ಕಲಿತಾ ಇದ್ದೀವಲ್ಲ, ಸೊ ಬೇಸಿಕ್ಕಿಂದ ಕಲಿತಾ ಇದ್ವಿ. ನಮಗೆ 3 ಪ್ರಕಾರದ ಶಬ್ದಗಳು ಬೇಕು. ಸ್ಟೂಡೆಂಟ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನನ್ನ ನೋಟಿಫಿಕೇಷನ್ನು ನಿಮ್ಮ ತನಕ ಬಂದುಬಿಡುತ್ತೆ. ನಾನು ಎಷ್ಟು ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ. ಸೊ ಹಾಗಾಗಿ ಬೆಲ್ ಐಕನನ್ನು ಒತ್ತಿ. ಸೊ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. स्टूडेंट्स, जो भी मेरे चैनल पर नए हैं आप सब्सक्राइब कर लीजिए और बेल आइकन दबाइए, और जो भी नोटिफिकेशन है फर्स्ट आपको ही क्या पहुंच जाएगी, वीडियो आप तक पहुंच पाएगा. सो आज आपको टेंसेस क्या सिखाने जा रहा हूँ. सो ಇವತ್ತು ನಾನು ಕಲಿಸ್ಕೊಡ್ತಾ ಇದ್ದೀನಿ. ಸೊ ನೀಟಾಗಿ ನೀವು ಮನಸಾರೆ ಕಲಿತ್ಕೊಳ್ಳಿ. ಸೊ ನಾನು ಮುಂಚೆನೇ ನಿಮ್ಗೆ ಹೇಳಿದ್ದೀನಿ, ಹಿಂದಿ ಕಲಿಯೋದು ತುಂಬ ಈಸಿ. ಚಿಕ್ಕವರಿರಲಿ ದೊಡ್ಡವರಿರಲಿ ಯಾರು ಬೇಕಾದರೂ ನೀವು ಕಲಿಬೋದು. ಸೊ ಇವತ್ತು ಬನ್ನಿ, ಸಬ್ಜೆಕ್ಟ್ ವರ್ಡ್ಸ್ ಅಂದರೆ ಯಾವ್ಯಾವ ವರ್ಡ್ಸ್ ಸರ್ ನಾವು ನೆನ್ಪಿಟ್ಕೊಳ್ಬೇಕು. ಸಬ್ಜೆಕ್ಟ್ ವರ್ಡ್ಸ್ ಮೀನ್ಸ್ ವಿಚ್ ವರ್ಡ್ಸ್ ಆರ್ ಸಬ್ಜೆಕ್ಟ್ ವರ್ಡ್ಸ್. ಜಸ್ಟ್ ವಿ ರಿಮೆಂಬರ್. ನಾವು ನೆನ್ಪಿಟ್ಕೊಳ್ಬೇಕು ಸಬ್ಜೆಕ್ಟ್ ವರ್ಡ್ಸ್ ಅಂದರೆ ಯಾವ್ಯಾವು ಸರ್, ಆಬ್ಜೆಕ್ಟ್ ವರ್ಡ್ಸ್ ಅಂದರೆ ಯಾವ್ಯಾವು ಸರ್, ವರ್ಬ್ ವರ್ಡ್ಸ್ ಅಂದರೆ ಯಾವ್ಯಾವು. ಈ 3 ಪ್ರಕಾರದ ಶಬ್ದಗಳು ನಾವು ನೆನ್ಪಿಟ್ಕೊಳ್ಬೇಕು. ಸೊ ಬನ್ನಿ, ಇವಾಗ ನನ್ನ ಹಿಂದ್ಗಡೆ ಬ್ಲ್ಯಾಕ್ ಬೋರ್ಡ್ ಇದೆ. ನಾನು ಬ್ಲ್ಯಾಕ್ ಬೋರ್ಡ್ ತೋರಿಸ್ಬಿಟ್ಟು ನಿಮಗೆ ನೀಟಾಗಿ ಕಲಿಸ್ಕೊಡ್ತೀನಿ. ಬನ್ನಿ, ಇವಾಗ ಬ್ಲ್ಯಾಕ್ ಬೋರ್ಡು ತೋರಿಸ್ತೀನಿ. ಬ್ಲ್ಯಾಕ್ ಬೋರ್ಡ್ ನೋಡಿ. ಎಸ್ ಸ್ಟೂಡೆಂಟ್ಸ್, ಯಾರೆಲ್ಲ ಹಿಂದಿ ಕಲೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಟ್ರೈ ಮಾಡ್ತಾ ಇದ್ದೀರಾ, ಸೊ ನೋಟ್ಬುಕ್ಕನ್ನು ತಗೊಳ್ಳಿ. ಇದು ಎಲ್ಲ ನೀಟಾಗಿ ಬರ್ಕೊಂಡ್ಬಿಡಿ. ನಾನು ಮುಂಚೆನೇ ಹೇಳಿದ ಹಾಗೆ ಇವಾಗ ಟೆನ್ಸಸ್ ಏನಿದೆ, ಕಾಲ ಅಂದರೆ ಅದು ಹಿಂದಿ ವರ್ಡ್ ಇದೆ. ಕಾಲ ಅಂದರೆ ಸಮಯ ಅಂತ ಆಗುತ್ತೆ, ಟೈಮ್ ಆಗುತ್ತೆ. ಸೊ ಈ ಕಾಲದಲ್ಲಿ ಟೆನ್ಸಸ್ಸಲ್ಲಿ ಎಷ್ಟು ಪ್ರಕಾರ ಇದೆ ಅಂತ ನಾನು ಆಲ್ರೆಡಿ ಬರೆದಿದ್ದೀನಿ. ಸೊ ಆಲ್ರೆಡಿ ಐ ಹ್ಯಾವ್ ರಿಟರ್ನ್ ದೇರ್. ಜಸ್ಟ್ ಯು ಸಿ. ಫಸ್ಟ್ ಒಂದು ವರ್ತಮಾನ ಕಾಲ ಅಂದರೆ ಪ್ರೆಸೆಂಟ್ ಟೆನ್ಸ್. ಸೆಕೆಂಡ್ ಒಂದು ಭೂತಕಾಲ, ಪಾಸ್ಟ್ ಟೆನ್ಸ್.
ಭವಿಷ್ಯತ್ ಕಾಲ ಫ್ಯೂಚರ್ ಟೆನ್ಸ್. ಏನೇ ಕಾಲದಲ್ಲಿ ಎಷ್ಟು ಪ್ರಕಾರಗಳಿವೆ ಅಂದರೆ 3 ಪ್ರಕಾರಗಳಿವೆ. ಫಸ್ಟ್ ಒಂದು ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಇದು ಒಂದು ಫಸ್ಟು ನೆನ್ಪಿಟ್ಕೊಳ್ಳಿ, ಅದು ಬಿಟ್ಬಿಡಿ ಇವಾಗೆ. ಸೊ ನೆಕ್ಸ್ಟ್ ಹಿಯರು ವಿ ರಿಮೆಂಬರ್ ಐ ಆಮ್ ಶೋಯಿಂಗ್ ಯು ಬ್ಲ್ಯಾಕ್ ಬೋರ್ಡು. ಜಸ್ಟ್ ಯು ಸಿ ಬ್ಲ್ಯಾಕ್ ಬೋರ್ಡ್. ನೀವು ಬ್ಲ್ಯಾಕ್ ಬೋರ್ಡ್ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಸಬ್ಜೆಕ್ಟ್ ವರ್ಡ್ಸ್ ಅಂದರೆ ಯಾವ್ಯಾವು, ಈ ವರ್ಡ್ಸ್ಗಳನ್ನು ನೀವು ನೋಟ್ಬುಕ್ಕಲ್ಲಿ ಬರ್ಕೊಂಡ್ಬಿಡಿ. ಓಕೆನಾ ಮಕ್ಕಳೇ? ಎಲ್ಲ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿ, ಚೆನ್ನಾಗಿ ನೀಟಾಗಿ ನನ್ನ ವಾಯ್ಸನ್ನು ಕೇಳಿ. ಸೊ ಯಾರೆಲ್ಲ ದೊಡ್ಡವ್ರು ಕೂಡ ಕಲಿತಾ ಇದ್ದರೆ ನೀವು ಕೂಡ ಚೆನ್ನಾಗಿ ಕೇಳಿ. ಸೊ ಇವಾಗ ಸಬ್ಜೆಕ್ಟ್ ವರ್ಡ್ಸ್ ಅಂದರೆ ಇಲ್ಲಿ 6 ವರ್ಡ್ಸ್ಗಳನ್ನು ನಾನು ಬರೆದ್ಬಿಟ್ಟಿದ್ದೀನಿ. ಸೊ ಮೇಲ್ಗಡೆ ಹೆಡ್ಡಿಂಗ್ ಹಾಕಿದ್ದೀನಿ, ಸಬ್ಜೆಕ್ಟ್ ವರ್ಡ್ಸ್ ಅಂದರೆ ಕರ್ತ ಪದಗಳು. ಕರ್ತ ಪದಗಳು ಯಾವ್ಯಾವು ಅಂದರೆ ನಾನು ಇಲ್ಲಿ ಬರೆದ್ಬಿಟ್ಟಿದ್ದೀನಿ ನೋಡಿ. ಮೈ, ಮೈ ಅಂದರೆ ಕನ್ನಡದಲ್ಲಿ ನಾನು, ಇಂಗ್ಲೀಷಲ್ಲಿ ಐ. ಸೊ ಐ ವರ್ಡ್ ಈಸು ಸಬ್ಜೆಕ್ಟ್ ವರ್ಡ್ ಅಂದರೆ ಮೈ ಸಬ್ಜೆಕ್ಟ್ ವರ್ಡ್. ನೆಕ್ಸ್ಟ್ ಸೆಕೆಂಡ್ ವರ್ಡ್ ಹಮ್. ಹಮ್ ಅಂದರೆ ನಾವು. ನಾವು ಇದು ಪ್ಲೂರಲ್ ವರ್ಡ್ ಇದೆ, ಸಿಂಗ್ಯುಲರ್ ಅಲ್ಲ. ಮೈ ಸಿಂಗ್ಯುಲರು, ಹಮ್ಮು ಪ್ಲೂರಲ್. ಇಂಗ್ಲೀಷಲ್ಲಿ ವಿ. ವಿ ವರ್ಡ್ ಈಸು ಪ್ಲೂರಲ್ ವರ್ಡ್, ನಾಟ್ ಎ ಸಿಂಗ್ಯುಲರ್ ವರ್ಡ್. ಓಕೆನಾ? ಸೊ ಹಮ್ ಅಂದರೆ ನಾವು. ನೆಕ್ಸ್ಟ್ ಥರ್ಡ್ ಶಬ್ದ ಏನಿದೆ ನೋಡಿ, ತುಮ್, ಆಪ್, ತು. ಇದು ಎಲ್ಲ ಒಂದೇ. ಇಂಗ್ಲೀಷಲ್ಲಿ ಜಸ್ಟ್ ಒಂದೇ ವರ್ಡ್ ಇದೆ. ಯಾವ ವರ್ಡ್ ಅಂದರೆ ಯು, YOU. ಇಂಗ್ಲೀಷಲ್ಲಿ ಒಂದೇ ವರ್ಡ್ ಇದೆ. ಹಿಂದಿಯಲ್ಲಿ 3 ವರ್ಡ್ ನಾವು ಯೂಸ್ ಮಾಡ್ತೀವಿ. ತುಮ್, ಆಪ್, ತು. ಕನ್ನಡದಲ್ಲಿ ನೀವು, ನೀನು. ಈ 2 ಶಬ್ದಗಳಿವೆಲ್ಲ, ತುಮ್ ಅವ್ರ ಆಪು ಪ್ಲೂರಲ್ ವರ್ಡ್ಸ್ ಇವೆ. ನಾವು ದೊಡ್ಡವರಿಗೂ ಕೂಡ ಈ 2 ಯೂಸ್ ಮಾಡ್ಬೋದು. ತುಮ್ ಅವ್ರ ಆಪ್. ತು ಏನಿದೆ ಅಲ್ವಾ, ಇದು ತು ಸಿಂಗ್ಯುಲರ್ ವರ್ಡ್ ಇದೆ. ಹೇ ಯು ಅಂತೀವಲ್ವಾ, ಇಂಗ್ಲೀಷಲ್ಲಿ ಯು ಸೇಮೇ, ಬಟ್ ತು ನಾವು ಇನ್ನೊಬ್ರಿಗೆ ಕರಿತೀವಲ್ಲ, ನಮ್ಗಿನ್ನ ಚಿಕ್ಕವರಿಗೆ ತು ಅಂತ ಕರೆದ್ರೂ ಕೂಡ ನೋ ಪ್ರಾಬ್ಲಮ್. ಏಯ್ ತು ಇದರ ಆನ ಅಂತ ಕರಿತೀವಿ. ಏ ತು ಕಾಮ್ ಕರ್ನ ಅಂತ ಹೇಳ್ತೀವಿ. ಸೊ ಇದು 2 ತುಮ್ ಅವ್ರ ಆಪ್ ಪ್ಲೂರಲ್ ವರ್ಡ್, ಬಹುವಚನ ಶಬ್ದಗಳಿವೆ. ತು ಅಂದರೆ ಸಿಂಗ್ಯುಲರ್ ವರ್ಡ್ ಇದೆ. ಕನ್ನಡದಲ್ಲಿ ನೀವು ಅಥವಾ ನೀನು. 3 ವರ್ಡ್ ಆಯಿತು. ನೆಕ್ಸ್ಟ್ ವಹ. ವಹ ಅಂದರೆ ಇಂಗ್ಲೀಷಲ್ಲಿ ಎಷ್ಟು ವರ್ಡ್ ಬಂದುಬಿಡುತ್ತೆ ಅಂದರೆ ಹಿ, ಶಿ, ಇಟ್. ಇದಕ್ಕೆಲ್ಲ ಬರೋದು ವಹ. ಅವಳು, ಅವನು, ಇಲ್ಲ ಅದು ಅದು ಎಲ್ಲದಕ್ಕೂ ಬರೋದು ವಹ. ಹಿ, ಶಿ, ಇಟ್ ಥರ್ಡ್ ಪರ್ಸನ್ ಏನು ಬರ್ತದಲ್ವ, ಅದಕ್ಕೆ ವಹ. ನೆಕ್ಸ್ಟ್ ವೇ. ವೇ ಮೀನ್ಸು ದೇ, THEY, ದೇ ಮೀನ್ಸು ಅವರು. ಆಮೇಲೆ ಎನಿ ನೇಮ್, ವಿ ಕ್ಯಾನ್ ಯೂಸ್ ಎನಿ ನೇಮ್ ಇನ್ ಸಬ್ಜೆಕ್ಟ್ ವರ್ಡ್. ನಾಮ್ ಅಂದರೆ ಹೆಸರು. ಸೊ ಇಷ್ಟು 6 ಸಬ್ಜೆಕ್ಟ್ ವರ್ಡ್ಸನ್ನು ನಾವು ನೆನ್ಪಿಟ್ಕೊಳ್ಬೇಕು. ಮೈ, ಹಮ್, ತುಮ್, ಆಪ್, ತು. ತುಮ್ ಅವ್ರ ಆಪು ಬಹುವಚನ ಶಬ್ದಗಳು. ತು ಸಿಂಗ್ಯುಲರ್ ಇದೆ. ವಹ ಇದು ಅವಳು ಆಗ್ಬೋದು, ಅವನು ಆಗ್ಬೋದು, ಅದು ಕೂಡ ಆಗ್ಬೋದು. ವೇ ಮೀನ್ಸು ದೇ ಅವರು. ನಾಮೇನೆ ಎನಿ ನೇಮ್, ಯಾವುದೋ ಒಂದು ಹೆಸರು. ಸೊ ಇಷ್ಟು 6 ವರ್ಡ್ಸ್ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬನ್ನಿ, ಈ ಕಡೆ ಒಂದು ಲಿಸ್ಟ್ ಮಾಡಿದ್ದೀನಿ. AM, ಆಮ್ ಮೀನ್ಸು ಹ್ಞೂ. AM, ಆಮ್ ಇದರ ಅರ್ಥ ಏನಾಗುತ್ತೆ ಅಂದರೆ ಹ್ಞೂ. ಈ ಹ್ಞೂ ಎಲ್ಲಿ ಯೂಸ್ ಮಾಡಬೇಕು ನಾನು ಹೇಳ್ಕೊಡ್ತೀನಿ. ಜಸ್ಟ್ ಹಿಯರು ಯು ರಿಮೆಂಬರು ದೀಸ್ ವರ್ಡ್ಸ್. ವೇರ್ ವಿ ಯೂಸ್ ದೀಸ್ ವರ್ಡ್ಸು नेक्स्ट पीरियड आपको मैं सिखाऊंगा. AM, am, हूँ. IS, is, है. ARE, आर, है. ಎರಡು ಹೈ ಇದೆ, ಬಟ್ ಫಸ್ಟ್ ಹೈ ಮೇಲೆ ಡಾಟ್ ಇಲ್ಲ, ಸೆಕೆಂಡ್ ಹೈ ಮೇಲೆ ನಾನು ಡಾಟ್ ಕೊಟ್ಟಿದ್ದೀನಿ. ಯಾವ ಹೈ ಲೆಟರ್ ಮೇಲೆ ಡಾಟ್ ಇರುತ್ತೆ ದಟ್ ಈಸು ಪ್ಲೂರಲ್. ಯಾವ ಹೈ ಮೇಲೆ ಡಾಟ್ ಇರಲ್ವೋ ದಟ್ ಈಸು ಸಿಂಗ್ಯುಲರ್. ಸ್ಟೂಡೆಂಟ್ಸ್, ಹಿಯರ್ ಯು ರಿಮೆಂಬರ್, when we put dot means suppose we are making any plural sentence means we put dot on high letter. Suppose we are writing, we are making any singular sentence,
such a time on high letter we don't put to dot. ಸಿಂಗ್ಯುಲರ್ ಸೆಂಟೆನ್ಸ್ ಮಾಡುವಾಗ ಡಾಟ್ ಇರಬಾರ್ದು, ಕೊಡಬಾರ್ದು. ಪ್ಲೂರಲ್ ಸೆಂಟೆನ್ಸ್ ಇದ್ದಾಗೆ ಹೈ ಮೇಲೆ ಡಾಟ್ ಕೊಡಬೇಕು. ಇದು ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಚಿಕ್ಕವರಿಲ್ಲಿ ದೊಡ್ಡವರಿಲ್ಲಿ ನೆನ್ಪಿಟ್ಕೊಳ್ಳಿ. ಇದೇ ಗ್ರಾಮರ್ ಅನ್ನೋದು. ನಾವು ಮಿಸ್ಟೇಕ್ ಮಾಡಲ್ಲಲ್ವಾ? ನಾವು ಮಿಸ್ಟೇಕ್ಸ್ ಯಾವಾಗ ಮಾಡಲ್ಲ ಅಂದರೆ ನಮಗೆ ಪೂರ್ಣವಾಗಿ ನಾಲೆಜ್ ಇರುತ್ತೆ ಗ್ರಾಮರ್ದು, ಅವಾಗ ನಾವು ಮಾಡೋದಿಲ್ಲ. ಸೊ ಹಿಯರು ವಿ ಆಲ್ಸೋ ರಿಮೆಂಬರ್. ನೆಕ್ಸ್ಟ್ ವಾಸ್, WAS, ವಾಸ್ ಮೀನ್ಸು ಥಾ ಆರ್ ಥಿ. ಆಮೇಲೆ ಇಲ್ಲಿ ಥಿ ಮೇಲೆ ಒಂದು ಡಾಟ್ ಕೊಟ್ಟಿದೆ. ಫಸ್ಟ್ ಥಿ ಈಸು ಸಿಂಗ್ಯುಲರ್, ಸೆಕೆಂಡ್ ಥಿ ಆನ್ ಥಿ ದೇರ್ ಇಸ್ ಎ ಡಾಟ್ ಮೀನ್ಸು ದಟ್ ಈಸು ಪ್ಲೂರಲ್ ಥಿ. ನೆಕ್ಸ್ಟ್ ವರ್, WARE, ವರ್ ಮೀನ್ಸು ಥೆ. ಸೊ यहाँ पर ಇದೆಲ್ಲ ಎಲ್ಲ ಯೂಸ್ ಮಾಡಬೇಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೀಟಾಗಿ ಕಲಿಸ್ಕೊಡ್ತೀನಿ. ಸ್ಟೂಡೆಂಟ್, ಇದು ಎಲ್ಲವನ್ನು ನೀಟಾಗಿ ನೀವು ಬರ್ಕೊಂಡಿರಿ. ನೆಕ್ಸ್ಟ್ ಪೀರಿಯಡಲ್ಲಿ ಡೈರೆಕ್ಟಾಗಿ ಹೇಗೆ ಸೆಂಟೆನ್ಸ್ ಮಾಡಬೇಕು ಅನ್ನೋದು ಕಲಿಸ್ಕೊಡ್ತೀನಿ. ಇವಾಗ ನಿಮ್ಮ ಹತ್ರ ಆಲ್ರೆಡಿ 2 ಟೈಪ್ ವರ್ಡ್ಸ್ ಇದೆ. ಒಂದು ಆಬ್ಜೆಕ್ಟ್ ವರ್ಡ್ಸ್ ನಾನು ಏನು ಕೊಟ್ಟಿದ್ದೀನಿ 150, ಆಮೇಲೆ ಸಬ್ಜೆಕ್ಟ್ ವರ್ಡ್ಸ್ ಇವತ್ತು ಕೊಟ್ಟಿದ್ದೀನಿ. ನೆಕ್ಸ್ಟ್ ಪೀರಿಯಡು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವರ್ಬ್ ವರ್ಡ್ಸನ್ನು ಕೊಟ್ಟಿರ್ತೀನಿ. ವರ್ಬ್ ವರ್ಡ್ಸು, ಸಬ್ಜೆಕ್ಟ್ ವರ್ಡ್ಸು, ಆಬ್ಜೆಕ್ಟ್ ವರ್ಡ್ಸು, ವರ್ಬ್ ವರ್ಡ್ಸು. ನಮ್ಮ ಹತ್ರ 3 ಟೈಪ್ಸ್ ವರ್ಡ್ಸ್ ಇದ್ದರೆ ಸೆಂಟೆನ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸ್ಟೂಡೆಂಟ್ಸ್, ಇದು ನೀಟಾಗಿ ಬರ್ಕೊಂಡ್ಬಿಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ನೆಕ್ಸ್ಟ್ ಪೀರಿಯಡಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.